ಇದಕ್ಕೆ ಅವ್ರು ಯಾವುದೇ ರೀತಿ ಒಂದು ಮುಂದೊಂದು ದಿನದಲ್ಲಿ ಅವ್ರು ಏನಾದರೂ ಇದೊಂದು ಘಟಕನ ತಿಳಿಸ್ತಾರೆ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಕಾನೂನು ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ ಅಂತ ಈ ಮುಖ್ಯ ಯಾವ ರೀತಿ ಅನಾನುಕೂಲಗಳಾಗ್ತದೆ ಅದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ವಿಚಾರಣೆಗಳನ್ನ ಮಾಡಿ ಅದನ್ನ ಹಿಂದಿಗೆ ಕೈಬಿಟ್ಟು ಅದೇ ಪ್ರಾಜೆಕ್ಟ್ ಬೇರೆ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಒಂದು ಹಾಸ್ಟೆಲ್ಸ್ನ ಕಟ್ಟಲಿ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಲಿ, ಒಂದು ಪ್ರಾಥಮಿಕ ಶಾಲೆ ಕಟ್ಟಲಿ, ಇಲ್ಲ ಕಾಲೇಜ್ ಕಟ್ಟಲಿ. ಜನಗಳಿಗೆ ಅಲ್ಲಿ ಸ್ಥಳೀಯ ಜನಗಳಿಗೆ ಅನುಕೂಲವಾದಂತಹ ಯಾವುದೇ ಕೆಲಸ ಮಾಡಲಿಕ್ಕೆ ಯಾವುದೇ ಪ್ರಕಾರ ಇಲ್ಲ. ಅಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಅಂತ ಮಾತ್ರ ಇದರಿಂದ ರೋಗಗಳು ಬಂದಂಥದ್ದು, ಕಾಯಿಲೆಗಳು ಬಂದಂಥದ್ದು, ಮಾನವಿಕ ಕಾಯಿಲೆ ಜನ ಸಾಯ್ತಾರೆ, ಒಪ್ಪಿಸ್ತಾರೆ. ಅಂದ್ರೆ ಅಲ್ಲಿ ಕಾಯಿಲೆ ವಾಸ್ತೆ ಬಂದಂಥ ಸಂದರ್ಭದಲ್ಲಿ ಜನ ಅಲ್ಲಿ ಹುಡುಕಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಅದೇನು ಮಾಡ್ತಾರೆ, ಹಳ್ಳಿಗಳನ್ನ ದೊಡ್ಡ ಸಿಟಿಗೆ ಹೋಗ್ತಾರೆ. ಹಳ್ಳಿಗಳನ್ನ ದೊಡ್ಡ ಸಿಟಿಗೆ ಹೋಗಿ ರೈತರು ಎಲ್ಲಿ ಹೋಗ್ತಾರೆ. ಇದು ನಮ್ಮ ಇದು ಆಸೆ. ಅಷ್ಟು ಬಂದು ಇದನ್ನ ಇಲ್ಲಿಗೆ ಕೈಬಿಟ್ಟು ಇದನ್ನ ಇಲ್ಲಿಗೆ ಇದು ಮಾಡಿ ಸ್ಟಾಪ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನು ಕೇಳ್ತೀನಿ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಸರ್, ಒಂದು ವೇಳೆ ಕಾಮಗಾರಿ ಕೈ ಬಿಡದೆ ಏನು ಮಾಡ್ತೀರಾ? ಮೂರಾಟ ಕೈ ಬಿಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ರೈತ ಸಂಘಟನೆಗಳು ಕಾನೂನು ಕ್ರಮವನ್ನು ಉಗ್ರವಾಗಿ ಏನೆಲ್ಲ ಒಂದು ಅನುಕೂಲ ಆಗಬೇಕು ಅದೆಲ್ಲ ನಾವು ಮಾಡ್ತೀವಿ. ಎಲ್ಲರೂ ಸೇರಿಸಿ ಸರ್ಕಾರ ಇನ್ನೊಂದು ವಿಚಾರ ಏನಂತಂದ್ರೆ ಈಗಾಗಲೇ ನೋಟಿಸ್ ನಡವಳಿ ಯಾವುದು ಕೊಡದೇ ಪಾಸ್ ಮಾಡ್ತಾನೆ ಅವರು ಆಂತರಿಕವಾಗಿ ಅವರು ಸ್ಥಾಪನೆ ಮಾಡ್ಬೇಕಂತ ಹೊಂದಿದ್ದಾರೆ. ಈಗ ಏನಂತಂದ್ರೆ ಜನಗಳಿಗೆ ಒಂದೇ ಒಂದು ಹೇಳ್ತಕ್ಕಂಥ ಕಿವಿಮಾತ ಅಂತ ಹೇಳಿದ್ರೆ, ಈಗ ಏನ್ ನೋಟಿಸ್ ಅವ್ರು ನೀಡಿಲ್ಲ, ನಾವು ನೋಟಿಸ್ ಅಂತ ಭಾವಿಸ್ಕೊಳ್ಳಿ, ನಮ್ಮ ಜೊತೆ ಬನ್ನಿ, ಉಗ್ರ ಹೋರಾಟಕ್ಕೆ ಬನ್ನಿ, ಹೋರಾಟ ಮಾಡೋಣ, ಘನತೆಯ ದ್ರವ ಘಟಕನ ನಿಲ್ಲಿಸೋಣ, ನೀವೆಲ್ಲ ಇದೇ ಒಂದು ನೋಟಿಸ್ ಅಂತ ಭಾವಿಸ್ಕೊಳ್ಳಿ. ನಿಮ್ಮ ಪತ್ರಿಕಾ ಮಾಧ್ಯಮಗಳು ನೀವು ಕೂಡ ಸಹಕರಿಸಿ ಇದೇ ನೋಟಿಸ್ ಅಂತ ಭಾವಿಸ್ಕೊಂಡು ನಮ್ಮಲ್ಲಿ ಬಂದು ಒಂದು ಉಗ್ರವಾದ ಹೋರಾಟಕ್ಕೆ ಸಹಕರಿಸಬೇಕು ಅಂತ ಕೇಳಿದ್ರು ಒತ್ತಾಯ ಮಾಡ್ತೀವಿ ಸರ್ಕಾರನ. ಯಡಪುರ ಗ್ರಾಮದಲ್ಲಿ ಸಭೆ ನಂಬರ್ 64ರಲ್ಲಿ ಉದ್ದೇಶಿತ ಘನ ಮತ್ತು ದ್ರವ್ಯ ತ್ಯಾಜ್ಯ ಮಾಡಬೇಕು ಅಂತ ಹೊರಟಿದ್ದಾರೆ. ಅಂದ್ರೆ ಕಸ ವಿಲೇವಾರಿ ಮಾಡಬೇಕು, ಘಟಕನ ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇದರಿಂದ ಅಲ್ಲಿ ಸ್ಥಳೀಯರಿಗೆ ಮತ್ತು ಗ್ರಾಮಸ್ಥರಿಗೆ ಆಗ್ತಕ್ಕಂಥ ಅನಾನುಕೂಲಗಳು ಏನಂತಂದರೆ, ತುಂಬ ಮುಂದಿನ ದಿನಗಳಲ್ಲಿ ಮಾರಣಾಂತಿಕ ಕಾಯಿಲೆಗಳು ಬಂದು ಜನಗಳು ಸಾಯ್ಬೋದು, ಅಥವಾ ಅಲ್ಲಿಂದ ಬಂದಂಥದ್ದು ಮುಂದೊಂದು ದಿನ ಬೃಹದಾಕಾರವಾಗಿ ಬೆಳೆದೋದು ಜನಗಳಿಗೆ ತುಂಬ ಅನಾನುಕೂಲಗಳಾಗ್ಬೋದು. ಜನಗಳು ಊರನ್ನ ಬಿಟ್ಟು ವಲಸೆ ಹೋಗುವಂಥ ಸಂದರ್ಭಗಳು ಬರ್ಬೋದು. ಜಾನುವಾರುಗಳಿಗೆ ತೊಂದರೆ ಆಗುತ್ತೆ, ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ. ಬೆಳೆ ಬೆಳೆಯೋದಕ್ಕೆ ರೈತರು ಬೆಳೆನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಆ ಬೆಳೆನೇ ನಂಬ್ಕೊಂಡು ಬದುಕ್ತಾ ಇರೋ ಜನಗಳಿಗೆ ತುಂಬ ಕಷ್ಟ ಆಗುತ್ತೆ ಮುಂದಿನ ದಿನ. ಅದನ್ನು ಈಗ ನಾವು ಇದನ್ನು ನೋಟಿಸ್ ಅಂತಲೇ ತಿಳ್ಕೊಳ್ಳಿ. ಅವರು ಇಲ್ಲಿವರೆಗೂ ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಕೊಂತಾರೆ ಒಳ್ಳೇದಾಗುತ್ತೆ. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಹಂಗೆ ಮುಂದುವರಿಸ್ಕೊಂಡು ಹೋಯ್ತು ಅಂತಂದರೆ ನಾವು ಉಗ್ರವಾದ ಹೋರಾಟಗಳನ್ನ ಮಾಡ್ತೀವಿ, ಅದರಿಂದ ಪ್ರತಿಭಟನೆ ಮಾಡ್ತೀವಿ, ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸಗಳನ್ನ ಮಾಡ್ತೀವಿ. ಪ್ರಗತಿಪರ ಸಂಘಟನೆಗಳು ಎಲ್ಲರನ್ನೂ ಕೂಡ ಜೊತೆಗೆ ಸೇರಿಸ್ಕೊಂಡು ಚಾಮರಾಜನಗರ ಜಿಲ್ಲೆಯಲ್ಲಿ ಇದೊಂದು ಕೆಲಸ ಮಾಡ್ತಾ ಇದ್ದಾರೆ. ಈ PDO ಮಾಡ್ತಿರೋ ಕೆಲಸಗಳು ಏನು ಅಂತಂದರೆ, ಏಕಾಏಕಿ ಸ್ಥಳೀಯರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೊಡದೆ, ಯಾವುದೇ ರೀತಿಯಾದಂಥ ಸಂದೇಶ ಕೊಡದೆ ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸ್ಥಳೀಯರಿಗೆ ಅನಾನುಕೂಲನೇ ಹೊತ್ತು ಅನುಕೂಲ ಯಾವುದೂ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ಇಲ್ಲಿಗೆ ಕೈ ಬಿಡಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಮುಂದೊಂದು ದಿನ ಕೈ ಬಿಡದೇ ಇದ್ದಂಥ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ, ಕಚೇರಿ ಮುಂದೆ ಉಗ್ರವಾದ ಹೋರಾಟಗಳನ್ನ ಪ್ರಗತಿಪರ ಸಂಘಟನೆಗಳನ್ನ ಸೇರಿಸ್ಕೊಂಡು, ಎಲ್ಲ ರೈತರ ಮುಖಂಡಗಳನ್ನ ಸೇರಿಸ್ಕೊಂಡು, ಹಸಿರು ಸೇನೆ ಪಡೆಯನ್ನು ಸೇರಿಸ್ಕೊಂಡು, ಎಲ್ಲ ಕಡೆಯನ್ನು ಸೇರಿಸ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ. ಸರ್, ನಿಮ್ಮ ಹೆಸರು? ರವಿ ಬೆಳೆಯ. ಏನಿದೆ? ನಾನು ಗ್ರಾಮಸ್ಥ, ಶಿವಪುರ ಗ್ರಾಮಸ್ಥ.